ಸತತ ನಮ್ಮ ತಂದೆ ತಾತರ ಕಾಲದಿಂದ ಸತತ 55 ವರ್ಷಗಳಿಂದ ನಾವು ಆಯುರ್ವೇದಿಕ್ ಔಷಧಾಲಯನ ತಕ್ಕೊಂಡು ಬಂದಿದ್ದೀವಿ. ನಾಟಿ ಔಷಧ. ನಮ್ಗೇನು ಗೊತ್ತಾ, ಈ ಕಂಬ್ರುದೇಗು, ಪಿತ್ತ, ಕಫ ಈ ತರ ಎಲ್ಲ ಪೈಲ್ಸ್ ಎಲ್ಲ ಆಗಿರುತ್ತಲ್ಲ ಸರ್, ಅದಕ್ಕೆಲ್ಲ ನಾವು ನಾಟಿ ಔಷಧಿ ಕೊಡ್ತೀವಿ. ಯಾವ್ದು ಏನು ಔಷಧಿ ಯಾವುದೋ ಅಲ್ಲ, ಫೋನ್ ಮಾಡ್ರಿ ಅಂತ ಹೇಳಿ. ನಮ್ಗೆ ಯಾರು ಸರ್ ಫೋನ್ ಮಾಡ್ರಿ ಅಂತ ಪೈಲ್ಸ್ ಐತೆ ಅದು ಇದಾಗಿದೆ ಅಂತ ಯಾರು ಹೇಳಿದ್ರು ಸರ್? ನಾವು ನಿಮ್ಗೆ ಆಗೈತೆ ಅಂತ ಹೇಳ್ತಿಲ್ಲ, ಕೆಲವು ನಂಬರ್ಗಳನ್ನ ಆಯ್ಕೆ ಮಾಡ್ಕೊಂಡು ಅವ್ರಿಗೆ ಫೋನ್ ಮಾಡ್ತಾ ಇದೀವಿ ಅಷ್ಟೇನೆ. ಇಂಥ ನನ್ನ ಮಕ್ಕಳು ಮಾಡೋದೇ ನಮ್ಗೆ. ನಾವು ಬರೋವರ್ಗೊಳಗೆ ಬಸ್ಸು ಲಾರಿ ತಾವ 2 ಮಾತು ಮುಗಿಸ್ಬಿಡಿ ಸರ್. ಏನು ನನಗೆ 5 ಹೇಳ್ತೀನಿ. ಅಲ್ಲ ಸರ್, ಇದು ನಮ್ಮ ಈ ಶಿಷ್ಣು ನಿಮಿರುವಿಕೆ, ನಿಮ್ಗೆ ಶಿಷ್ಣು ನಿಮಿರುವಿಕೆ ಏನಾದ್ರು ದೌರ್ಬಲ್ಯ ಇದೆಯಾ? ಇಲ್ಲ, ಇದು ಒಂದ್ ಸ್ವಲ್ಪ ರಿಸರ್ಚ್ ಮಾಡ್ಬೇಕಾದ್ರೆ ಉರಿದೈತೆ ಅಷ್ಟೇ, ಉಷ್ಣ ಏನಾಗಿಲ್ಲ. ಉಷ್ಣ ಅಲ್ಲ ಸರ್, ಶಿಷ್ಣು ನಿಮಿರುವಿಕೆ. ಶಿಷ್ಣು ಶಿಷ್ಣು ಅಂದ್ರೆ ಗೊತ್ತಾಗ್ಲಿಲ್ಲ ನಿಮ್ಗೆ? ವಿಷ್ಣುನಾ ರೇ? ಶಿಷ್ಣು ನಿಮಿರುವಿಕೆ. ನಿಮ್ಗೇನ ನಿಮಿರುವಿಕೆ ಪ್ರಾಬ್ಲಮ್ ಇದೆಯಾ? ಇಲ್ಲ, ನಾವು ಇಲ್ಲ. ಏನು ಇದು ಎಲ್ಲ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಷ್ಟೇ. ವಿಷ್ಣು ಪಶ್ಣು ಏನು ಇಲ್ಲ. ದೇವಸ್ಥಾನಕ್ಕೆ ಹೋಗ್ತೀವಿ, ಪೂಜೆ ಮಾಡ್ಕೊಂಡು ಧರ್ಮಸ್ಥಳ. ಆಮೇಲೆ ಸರ್ ನಿಮ್ಮಂತ ನಾವು ಇದು ನಮ್ಗೆ ಸಖತ್ ಜನ ಇದೆ ಕಸ್ಟಮರು. ಶಿಷ್ಣು ಅಂತ ಅರ್ಥ ಆಗ್ಲಿಲ್ಲ ಅಂತ ಏನು ಅಂತ ಕೇಳಿ, ಸುಮ್ನೆ ಏನು ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬೇಡಿ. ಏನ್ ಮಗ ಶಿಷ್ಣು ಅಂದ್ರೆ? ಹಲೋ, ಅಲ್ಲ ಶಿಷ್ಣು ಅಂದ್ರೆ ಏನು? ರವಿ ಕೊಟ್ಟಿದ್ದ. ಶಿಷ್ಣು ಅಂದ್ರೆ ಅದೇ ವಿಷ್ಣು ಅಂತ ತಿಳ್ಕೊಂಡೆ ಸ್ವಾಮಿ ನಾವು. ನಾನು ವಿಷ್ಣು ಅಂತ ನಮ್ಮ ಮನೆಯವ್ರು ಕೇಳ್ತಾ ಇದ್ವಿ. ನಮಗ್ ಶಿಷ್ಣುನು ಬೇಡ, ಉಷ್ಣನು ಬೇಡ ಸರ್. ಅದೇನ್ ನಮಗೆ ಹಂಗ ಹೇಳಿದ್ರೆ ನಾವು ದೇವ್ರು ಅಂತ ತಿಳ್ಕೊಂತೀವಿ. ಸರ್, ನಾವು ಈ ಶಿಷ್ಣು ನಿಮಿರುವಿಕೆ ಒಬ್ಬೊಬ್ರಿಗೆ ಎದೊಳಲ್ವಲ್ಲ ಸರ್ ಕ್ಲೀನಾಗಿ. ಅದಕ್ಕೆ ಎದೊಳಿದ್ರೆ ಬಂದು ಅದಕ್ಕೆ ಮಾಡೋಣ ನಾವು. ಅಲ್ಲ ಸರ್, ನೀವೇನು ಮಾಡಬೇಡಿ ಸರ್, ನಾವು ಔಷಧಿ ಕೊಡ್ತೀವಿ ಸರ್. ಶಿಷ್ಣು ಕೇಳೋಣ ಅಂತ ಬಂದಿಂತ ಔಷಧಿ ಕೇಳೋಣ ಸರ್. ನಾವೇ ಫ್ರೀ ಉಚಿತವಾಗಿ ನಿಮ್ಮ ಮನೆಗೆ ನಾವು ತಲುಪಿಸ್ತೀವಿ. ಯಾಕೆ? ನಿಮ್ಮ ಶಿಷ್ಣು ನಿಮಿರುವಿಕೆ ಆಗ್ಬೇಕು. ನನಗೆ ಇದು ಅದನ್ನು ನೋಡಿ. ಹಲೋ, ಹೋಗಪ್ಪ, ನಮ್ಗೆ ಶರ್ಮ ಮಾಡಿದೀವಿ ನಾವು. ತಿಥಿ ಅಂತ ಫೋನ್ ಮಾಡಿರಿ ಅಂತ ನಾವು ತಿಳ್ಕೊಂಡ್ರಿ. ಇವತ್ತು ಹಾಲು ತುಪ್ಪ ವಿಷ್ಣುನು ಬೇಡ, ಉಷ್ಣನು ಬೇಡ ಸರ್ ನಮ್ಗೆ. ನಾವು ವಿಷ್ಣು ಅಂತ ತಿಳ್ಕೊಂಡಿದೀವಿ ನಾವು. ಸರ್ ಆಯ್ತು ಸರ್, ನಾವು ಉಚಿತವಾಗಿ ಮನೆಗೆ ನಾವು ಉಚಿತವಾಗಿ ಬೇಡ, ಯಾರನ್ನ ನಮ್ಮನ್ನ ಮತ್ತೆ ಕೊಟ್ಬಿಡ್ತಾರೆ. ಉಚಿತವಾಗಿ ಶಿಷ್ಣು ಕೊಡು ಅಂದ್ರೆ. ಅಲ್ಲ ಸರ್, ಶಿಷ್ಣು ಕೊಡು ಅನ್ಬೇಡ, ನಿಮ್ಮ ಶಿಷ್ಣು ನಿಮಿರುವಿಕೆ ಮಾಡ್ತೀವಿ. ಶಿಷ್ಣು ಬೇಡ, ನಿಗಿರುವಿಕೆನೂ ಬೇಡ, ಯಾತ್ರದ್ದು ಬೇಡ. ನಮ್ಮನ್ನ ಬೇಡ, ಕೂತಿಂದ ಅಲ್ಲಿ 1.5 ತಿಂಗಳು ಆಯ್ತು ಶಿಷ್ಣು ಬೇರೆ ಅಂತ ನೀನು. ಅಲ್ಲ ಸರ್, ನೀವು ದಯವಿಟ್ಟು ನಾವು ಹೇಳೋದ್ನ ಅರ್ಥ ಮಾಡ್ಕೊಳ್ಳಿ ಸರ್. ನಮ್ಗೇನು ಶಿಷ್ಣ ಕಟ್ಕೊಂಡು? ಅಲ್ಲ ಸರ್, ನಿಮ್ ಶಿಷ್ಣು ನಮ್ಗಲ್ಲ ಸರ್, ನಮ್ದಲ್ಲ. ನಿಮ್ಗೆ ಒಂದ್ ಸ್ವಲ್ಪ ಹೇಳೋದು ಅರ್ಥ ಮಾಡ್ಕೊಳ್ಳಿ. ಸುಮ್ನೆ ಎದೋಳೋದು ಕಮ್ಮಿ ಆಗಿದ್ರೆ ನಾವೊಂದು ಔಷಧಿ ಕೊಡ್ತೀವಿ, ನಾಟಿ ಔಷಧ. ಆ ನಾಟಿ ಔಷಧ ನೀವು 3 ದಿವಸ ತಿಂದ್ರೆ ನಿಮ್ದು ಕುದುರೆ ತರ ಆಗುತ್ತೆ. ಕುದುರೆ ತರ ಆಗಿ ಅಂತ ಓಡ್ಬೋದು ಅವಾಗ. ಸೂಟ್ ಮಾಡ್ಬಿಡ್ತಾರೆ. ಇದೇ ಮಾಡಿದ್ರಲ್ಲ ಆಂಧ್ರದಾಗ ಹಂಗೆ. ಯಾಕೆ ಶಿಷ್ಟನು ಬೇಡ, ಉಷ್ಣ ಯಾತ್ರದ್ದು ಬೇಡ. ಅಲ್ಲ ಸರ್, ನಮಗ್ ಕೊಡೋ ಔಷಧಿ ತಗೊಂಡ್ರೆ ನೀವು ನಿಮ್ದು 6 ಇಂಚ್ ಆಗುತ್ತೆ. 6 ಇಂಚ್ ಆಗಿದ್ರೆ 12 ಇಂಚ್ ಆಗ ಅದನ್ನ ಶಿಷ್ಣ ಕಟ್ಕೊಂಡು ನಮ್ಗೇನಾಗಬೇಕಾಗೈತೆ ಸರ್? ನಿಮ್ ಶಿಷ್ಣು ಸರ್, ನಮ್ದಲ್ಲ. ನಮ್ ಶಿಷ್ಣನು ಬೇಡ, ಯಾವ ಶಿಷ್ಣನು ಬೇಡ, ನಮ್ಗೆ ಔಷಧಿನೇ ಬೇಡ ಸರ್. ನಿಮ್ಗೆ ಎದೊಳ್ಬೇಕಾ ಬೇಡವಾ ಸರ್? ಅಷ್ಟೇ ಹೇಳಿ ಸರ್. ಇದೇ ಎದ್ದೇಳ್ಬೇಕು ಅಂದ್ರೆ ಕೊಳು ನೀರು ತಿಂದಿದ್ರೆ ಎದ್ದೇಳಲ್ಲ. ಅಚ್ಚುಕಟ್ಟ ಟೈಮ್ ಸರಿಯಾಗಿ ಊಟ ತಿಂಡಿ ತಿನ್ಕೊಂಡು ಯಾವ್ದು ಹೇಳಿಲ್ಲ ಅಂತಂದ್ರೆ ಅದ್ ಹೆಂಗ ದೇವ್ರ ಕಡೆ ಮಾತು. ನೀನು ಅದನ್ನೆಲ್ಲ ತಯಾರು ಮಾಡಂಗಿದ್ರೆ ನೀನ್ ಫೋನ್ ಮಾಡಿ ಯಾಕೆ ಅಡ್ರೆಸ್ ಕೇಳ್ಬೇಕಾಯ್ತು. ನಿಂತ ಇಷ್ಟ ನೋಡ್ಕೆ ಮೊದ್ಲು. ಅಲ್ಲ ಸರ್, ಹಲೋ, ನಮ್ಗೆ ಶಿಷ್ಣ ಸಿಕ್ಕಿ ಸಾಕು ಯಾಕೆ ಕುಂತವಳು ಸರ್. ನಿಮ್ದು ಈಗ ಕ್ಲೀನ್ ಆಗಿ ಶಿಷ್ಣು ನಿಮಿರುವಿಕೆ ಆಗುತ್ತಾ ಇಲ್ವಾ ಸರ್? ಶಿಷ್ಣ
ಈ ಶಿಸ್ನಾಗೆ ನಾ ಅದಕ್ಕೆ ನಾನು ನೀನೇನು ದೇವ್ರ ಶಿಸ್ನಾನ ಇದನ್ನ ಗರ್ಭಿಣಿ ಮಾಡಕ್ಕೆ ಸರ್ ನಿಮ್ದು ಕ್ಲೀನ್ ಆಗಿ ಎದೊಳುತ್ತಾ ಇಲ್ವಾ ಸರ್ ಅಷ್ಟು ಹೇಳಿ ಸರ್. ಓ ಎದ್ರ ಅದಕ್ಕೆ ಮಾಡೋಣ ಅಲ್ಲ ಸರ್ ಎದೊಳುತ್ತಾ ಯಾರು ನಿಮ್ಗೆ ಇವಾಗ ಶಿಸ್ನ ಕಟ್ಟಿಗೆ ನಮ್ಗೆ ನಿಮ್ಗೆ ಏನಾಗಬೇಕಾಯ್ತು ಶಿಸ್ನ ಕಟ್ಟಿಗೆ ನಮ್ಗೇನಾಯ್ತು ನಾನು ವಿಷ್ಣು ಅಂತ ತಿಳ್ಕೊಂಡಿದ್ದೀನಿ ಸರ್. ನಾವು ನಿಮ್ಗೆ ಎದೊಳ್ಳಿಲ್ಲ ಅಂತಂದ್ರೆ ಎದೊಳಂಗ್ ಮಾಡ್ತೀವಿ ಸರ್. ನಿಮ್ ನೋಡ್ಕ ನಮ್ಗೇನ್ ನೋಡ್ತೀವಿ ನಾವು ಶಿಸ್ನಾಗ ಹಲೋ ಇಲ್ಲ ರೀ ಶಿಸ್ನ ಶಿಷ್ಣುನೇ ಇಲ್ವಾ ನಿಮ್ಗೆ? ಶಿಸ್ತಾನೇ ಇಲ್ಲ ನಾವು ಯಾವ್ದು ಶಿಸ್ತ ನಾವು ಯಾವ್ದು ಒಂದು ಪೂಜೆನೂ ಮಾಡಿಲ್ಲ ಏನೂ ಇಲ್ಲ ನಾವು. ಅಲ್ಲ ಸರ್ ಸುಮ್ನೆ ಸರ್ ಹಲೋ ಸುಮ್ನೆ ಚಾನಲ್ ಮಾಡ್ತೀನಿ ಸಿಕ್ಕಿಬಿಟ್ರಪ್ಪ ನಮ್ ಕೈಗೆ ನಮಗ್ ಬಟ್ಟೆ ಮುದ್ರಿಕೊಂಬಿಟ್ಟು ಆಗಿ ಹಲೋ ಈಗಿನ ಮಾತು ಹಲೋ ಇಲ್ಲ ರೀ ನಮ್ಗೆ ಸಿಸ್ಟಮ್ ಇಲ್ಲ ರಾತ್ರಿದು ಇಲ್ಲ ಆರೋಗ್ಯ ಎಣ್ಣೆ ಕುಡಿತೀವಿ ಎಲ್ಲ ಐತಿ ಎಲ್ಲ ಐತಿ ನಮ್ಗೆ. ಸರ್ ಆಯ್ತು ಸರ್ ನಮ್ಗೆ ನಾವ್ ಬೇಕು ಸರ್ ನಮ್ಗೆ ನಾಟಿ ಔಷಧದವ್ರು ನಾವು. ಏನ ಅಂತವ್ರಿಗೆ ಕೊಡು ಆಮೇಲೆ ನೀನ್ ಶಿಸ್ನ ಕೊಟ್ಬಿಟ್ಟು ನೀನು ದಿನ ತಿಂಗಳು ಹೋಗಿ ಆಸ್ಪತ್ರೆಗೆ ತೋರಿಸ್ಬೇಕಾಗುತ್ತೆ. ಸರ್ ನಾನ್ ಹೇಳ್ತಿರೋದ್ ನಿಮ್ದು ಕಣ್ರಿ ರೇ ಅದನ್ನೇ ಹೇಳಿದ್ದು. ನಾವು ಕಲ್ಕೆಟ್ ಜನ ಅಂತಾರು ಹಳ್ಳಿ ಜನ ಆಮೇಲೆ ನೀನು ಶಿಸ್ನ ನೀನೇ ಹೋಗ್ಬೇಕಾಗುತ್ತೆ ಆಸ್ಪತ್ರೆಗೆ ತೋರ್ಸಕ್ಕೆ. ಆಯ್ತಪ್ಪ ಈಗ ನಿಮ್ಗೆ ಐತೋ ಇಲ್ವಪ್ಪ ಹೋಗ್ಲಿ ಹಂಗಂತ ಬಾ ನೋಡಿವಂತೆ ಏನ್ ಮಾಡ್ತೀಯ ಸಿಕ್ಕಿಲ್ಲ ಅಂತ ನಾವೇ ಪರದಾಡ್ಕೊಂಡ್ ಬಂದಿದ್ದೀವಿ ನಮ್ಮನ್ನ ಎಷ್ಟು ದಿನ ಆಗ್ತದಂತ. ಹಲೋ ಈಗ ನಮ್ ಶಿಸ್ನಾಕ ಅದು ನನ್ ಕೈಗೆ ಎಲ್ಲಿ ಬರ್ಬೇಕಲ್ಲ ಬರ್ತೀನಿ ಅಲ್ಲಿಗೆ ಶಿಸ್ನ ಕೊಡಿವಂತೆ. ಶಿಷ್ಣು ಕೊಡಲ್ಲ ಕಣಯ್ಯ ನಾವು. ಮತ್ತೆ ನಿಮ್ದು ಎದೊಳ್ಳಿಲ್ಲ ಅಂದ್ರೆ ಎದೊಳಂಗ್ ಮಾಡ್ತೀವಿ ಕಣಯ್ಯ ಔಷಧಿ ಕೊಟ್ಟು. ಇಲ್ಲ ಹೇಳದ್ ಕೇಳಿಸ್ಕೊಳ್ಳ ನಿನ್ಗೆ ನಮ್ಮ ಔಷಧಿ ತಗೊಳಕ್ಕೆ ನಿನ್ಗೆ ಇಷ್ಟ ಇಲ್ಲ ಅಂತ ಅಂದ್ರೆ ನಾವೇ ಮನೆ ಮದ್ದು ಒಂದ್ ಹೇಳ್ತೀವಿ ನಿನ್ಗೆ ಮನೆಯೊಳಗ್ ಮಾಡ್ಕೊಂತೇನೆ ಆತರ ಏನು ಮನೆ ಮದ್ದು ಹೇಳ್ತೀವಿ.